ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಫುಡಿ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನೂ ಇಲ್ಲ. ನಾನು ಆ್ಯಕ್ಚುಲಿ ಇವತ್ತೊಂದು ವ್ಲಾಗ್ ಮಾಡಿದ್ದೆ, ಸೊ ಅದನ್ನು ಪೋಸ್ಟ್ ಮಾಡ್ತೇನೆ. ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡೋದು. ಸೊ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಹಾಕಿ, ಲೈಕ್ ಮಾಡಿ. ಸೊ ನೀವು ಲೈಕ್ ಮಾಡಿದ್ರೆಲ್ಲ ನನಗೆ ಕೂಡ ಸ್ವಲ್ಪ ಸಪೋರ್ಟ್ ಸಿಗ್ತದೆ ಇನ್ನು ಬೇರೆ ವ್ಲಾಗ್ಸ್ ಮಾಡಲಿಕ್ಕೆ. ಇದು ಆ್ಯಕ್ಚುಲಿ ನಿನ್ನೆ ನಾನು ರೆಕಾರ್ಡಿಂಗ್ ಮಾಡಿದ್ದು. ಸೊ ಇದರ ಮುಂಚೆ ನಾನು ಮಾಡಲಿಲ್ಲ, ಹೀಗೆ ನನ್ನ ದಿನಚರಿಯದು ವ್ಲಾಗ್ ಹಾಕಲಿಲ್ಲ. ಸೊ ಇದು ಫಸ್ಟ್ ಟೈಮ್ ನಾನು ಹಾಕೋದು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಎನಿಸ್ತೇನೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಕಮೆಂಟ್ ಕೂಡ ಹಾಕಿ ಇನ್ನೂ ಬೇರೆ ವ್ಲಾಗ್ ಮಾಡಬೇಕಾ ಬೇಡವಾ ಅಂತ. ಸ್ಟಾರ್ಟ್ ಮಾಡು ಬನ್ನಿ. ಇದು ನಾನು ದಾಲ್ಚಿನ್ನಿದು ಪೌಡರ್ ಮಾಡಿ ಇಟ್ಟಿದ್ದೇನೆ ಒಂದು ಡಬ್ಬೆಯಲ್ಲಿ. ನೋಡಿ, ಈಗ ಟೈಮ್ ನೋಡಿ 4:25 ಆಗಿದೆ. ನಾನು ಆ್ಯಕ್ಚುಲಿ 4 o'clockಗೆ ಹೇಳ್ತೇನೆ. ಮತ್ತು ಇದು ದಾಲ್ಚಿನ್ನಿದು ಡ್ರಿಂಕ್ ಮಾಡ್ತಿದ್ದೇನೆ, ಒಂದು ಕಷಾಯ ಟೈಪ್. ಅದಕ್ಕೆ ದಾಲ್ಚಿನ್ನಿ ಮತ್ತು ಶುಂಠಿ ಮತ್ತು ಗಾರ್ಲಿಕ್ ಹಾಕಿ ನಾನು ಈ ಕಷಾಯ ಥರ ಮಾಡೋದು ಬೆಳಿಗ್ಗೆ ಕುಡಿಲಿಕ್ಕೆ. ಒಳ್ಳೆಯದು, ಇವನ್ ವೆಯ್ಟ್ ಲಾಸ್ಗೆ ಇದು ತುಂಬ ಒಳ್ಳೆಯದು. ಟ್ರೈ ಮಾಡಿ ನೋಡಿದ ದೇವರಿಗೆ ದೀಪ ಹಚ್ಚಿ ಈಗ ನಾನು ರೆಡಿಯಾಗಿ ಹೋಗಬೇಕು. ನನ್ನ ಡ್ರಿಂಕ್ ಕೂಡ ರೆಡಿಯಾಗಿದೆ. ಸ್ವಲ್ಪ ನನ್ನ ಅಪ್ಪನಿಗೆ ಹಿಡಿದು ಅವ್ರು ಹೇಳ್ತಾರೆ, ಅವರು ಸ್ವಲ್ಪ ನನಗೆ ಇಡು ಅಂತ. ಅದಕ್ಕೆ ಅವ್ರಿಗೆ ಸಪ್ರೇಟಾಗಿ ನಾನು ಇಟ್ಟು ಹೋಗೋದು. ಈಗ ನೋಡಿ 5:45 ಕಳೆದಿದೆ. ನಾನು ಹೊರಡೋದು. ಮೇಲಿನ ಫ್ಲೋರಲ್ಲಿ ಇರೋದು. ಸೊ ಹೋಗ್ತಿದ್ದೇನೆ ಪಾರ್ಕಿಂಗಿಗೆ. ಇದು ನನ್ನ ಗಾಡಿ. ಜಸ್ಟ್ 2 months ಆದದ್ದು ತಗೊಂಡು. ಇಲ್ಲಿ ನಾನು ಶಾಪಿಗೆ ಬಂದಾಗಿದೆ, ಓಪನ್ ಮಾಡ್ತಿದ್ದೇನೆ ಶಾಪ್. ನನ್ನ ಕಸಿನ್ ಇದ್ದಾನೆ, ಅವನು ಹೆಚ್ಚಾಗಿ ಬರ್ತಾನೆ ಕೆಲವೊಮ್ಮೆ ನನಗೆ ಹೆಲ್ಪ್ ಮಾಡಲಿಕ್ಕೆ. ಇದು ನಮ್ಮ ಶಾಪ್. ಇದು ಈಗ ಫಸ್ಟ್ ನಾವು ಪೇಪರನ್ನು ರೆಡಿ ಮಾಡಲಿಕ್ಕೆ ಉಂಟು. ಅಂದರೆ ಮ್ಯಾಗ್ಝಿನ್ ಎಲ್ಲ ಹಾಕಿ ಎಲ್ಲ ಸೆಟ್ ಮಾಡಬೇಕು. ಮ್ಯಾಗ್ಝಿನ್ ಸೆಟ್ ಆದ ನಂತರ ಹೀಗೆ ಸೆಟ್ ಮಾಡ್ತೀವಿ ನಾವು. ಅದು ಹಾಗೆ ಇಟ್ಟರೆ ಜನರಿಗೆ ಬಂದು ತಗೊಂಡು ಹೋಗಲಿಕ್ಕೆ ಈಸಿ ಆಗ್ತದೆ. ಇದು ನೋಡಿ, ನಮ್ಮ ಉಡುಪಿ ಮಲ್ಲಿಗೆ ಇವತ್ತಿನ ರೇಟ್ 400 rupees ಅಷ್ಟಕ್ಕೆ. ತುಂಬ ಕಾಸ್ಟ್ಲಿ ಇರ್ತದೆ, ಕೆಲವೊಮ್ಮೆ ಚೀಪ್ ಇರ್ತದೆ, ಹೇಳಲಿಕ್ಕಾಗೋದಿಲ್ಲ. ಇದು ನಮ್ಮ ಅಂಗಡಿದು ಹೂ. ನೋಡಿ ಇಲ್ಲಿ ಎಷ್ಟು ಜನ ಇದ್ದಾರೆ. ಏನು ವಿಶೇಷ ಅಂದರೆ ಇಲ್ಲಿ ಈಗ ಧನು ಪೂಜೆ ಆಗ್ತಾ ಉಂಟು. ಬೆಳಿಗ್ಗೆ 5:35 ಸ್ಟಾರ್ಟ್ ಆಗ್ತದೆ. ಸೊ ಧನು ಪೂಜೆ ಒಂದು ರೀಸನ್. ಸೆಕೆಂಡ್ ರೀಸನ್, ಇವತ್ತು ಫ್ರೈಡೇ. ಥರ್ಡ್ ರೀಸನ್, ಈಗ ತುಂಬ ಈ ಸ್ವಾಮಿ ಅವರು ಬರ್ತಾರೆ, ಸ್ವಾಮಿ ಹಾಕಿರುವವರು ಬರ್ತಾರೆ. ಸೊ ಫುಲ್ ರಶ್ ಇರ್ತದೆ. ಈಗ ಮನೆಗೆ ಬಂದಿದ್ದೇನೆ ನಾನು ಅಂಗಡಿಯಿಂದ. ಸೊ ಈಗ ನಾನು ಬ್ರೇಕ್ಫಾಸ್ಟ್ ಮಾಡ್ತೀನಿ, ಮತ್ತು ಸ್ವಲ್ಪ ಕೆಲಸ ಉಂಟು, ಮನೆ ಕೆಲಸ ಉಂಟು. ಇದು ನನ್ನ ಬ್ರೇಕ್ಫಾಸ್ಟ್. ಇವತ್ತಿನ ಬ್ರೇಕ್ಫಾಸ್ಟ್ ತಿಂಡಿ ಮಾಡಿದ್ದೀವಿ. ಆಗ ನಾನು ನನ್ನ ಗಾಡಿ ತೋರಿಸಿದಲ್ಲ, ಅದು ಜಸ್ಟ್ 2 months ಆಗೋದು ಮಾಡಿಕೊಂಡು. ಸೂಪರ್ ಗಾಡಿ. ಯಾರಿಗಾದ್ರೂ ರಿವ್ಯೂ ಬೇಕಾದ್ರೆ ಹೇಳಿ, ನಾನು ಮಾಡ್ತೀನಿ. ಅದು ಜುಪಿಟರ್ ಗಾಡಿ, ಜುಪಿಟರ್ 125cc. ತುಂಬ ಒಳ್ಳೆದುಂಟು. ನನಗೆ ಯಾರಿಗಾದ್ರೂ ಅದ್ರ ವಿಷಯ ನಾನು ಮಾಡ್ತೀನಿ, ಅದರ ಒಂದು ವಿಡಿಯೋ ಮಾಡ್ತೀನಿ, ನೀವು ನೋಡಿ. ಬೇಕಾದ್ರೆ ನನಗೊಂದು ಕಮೆಂಟ್ ಹಾಕ್ತಾರೆ, ರಿವ್ಯೂ ಹಾಕ್ತೀನಿ ಅಂತ ನಾನು ಹಾಕ್ತೇನೆ. ಅದನ್ನು ಕೆಲಸ ಮಾಡ್ತೇನೆ. ನಂತರ ವಿಡಿಯೋ ರೆಕಾರ್ಡಿಂಗ್ ಮಾಡುವಾಗ ನಾನು ಪುನಃ ರೆಕಾರ್ಡಿಂಗ್ ಮಾಡ್ತೇನೆ. ರೆಸಿಪಿ ಮಾಡುವಾಗ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡ್ತೀನಿ. ಇವತ್ತು ನಾನು ದಾಲ್ ಮಾಡ್ತಿದ್ದೇನೆ. ದಾಲನ್ನು ವಾಶ್ ಮಾಡಿ ಇದಕ್ಕೆ ಕಾಯಿ ಮೆಣಸು, ಟೊಮೆಟೊ, ಈರುಳ್ಳಿ, ಸಾಲ್ಟ್ ಮತ್ತು ಟರ್ಮರಿಕ್ ಹಾಕಿ ಇದನ್ನು ಬೇಯಿಸ್ತಿದ್ದೇನೆ ಫಸ್ಟಿಗೆ. ನಂತರ ಸ್ವಲ್ಪ ಆಯಿಲ್ ಕೂಡ ಹಾಕಿದ್ದೇನೆ. ನಂತರ ಒಂದು ಬಾಣಲೆಗೆ ಗೀ ಹಾಕಿ ಇದಕ್ಕೆ ಜೀರಿಗೆ, ಹಿಂಗು, ಕಸೂರಿ ಮೇಥಿ ಮತ್ತು ಜಿಂಜರ್ ಮತ್ತು ಗಾರ್ಲಿಕ್, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಚಾಪ್ ಮಾಡಿ ಇದಕ್ಕೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೇನೆ.
ಇದು ಫ್ರೈ ಆದ ನಂತರ ನಾನು ಬೇಯಿಸಿಟ್ಟ ದಾಲನ್ನು ಸ್ವಲ್ಪ ಹಾಕಿ ಫ್ರೈ ಮಾಡ್ತೇನೆ. ನಂತರ ಉಳಿದ ದಾಲನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸ್ತೀನಿ. ಇದರ ಜೊತೆ ಆ್ಯಕ್ಚುಲಿ ನಾನು ಚಿಕನ್ ಉರುವಲ್ ಮಾಡಿದ್ದೇನೆ, ಅದು ನಾನು ರೆಸಿಪಿ ಇನ್ನೊಮ್ಮೆ ಹಾಕ್ತೇನೆ. ಇದರಲ್ಲಿ ಹಾಕೋದಿಲ್ಲ, ಇನ್ನೊಮ್ಮೆ ನಾನು ಹಾಕ್ತೇನೆ. ದಾಲ್ ಜೊತೆ ನಾನು ಚಿಕನ್ ಉರುವಲ್ ಕೂಡ ಮಾಡಿದ್ದೇನೆ. ಇದರ ರೆಸಿಪಿ ನಾನು ನೆಕ್ಸ್ಟ್ ವೀಕ್ ಹಾಕ್ತೇನೆ. ಇದು ಕೂಡ ಒಳ್ಳೆಯದಾಗ್ತದೆ. ಹೀಗೆ ಇದು ಸಿಂಪಲ್, ಆ್ಯಕ್ಚುಲಿ ಸಿಂಪಲ್ ಉರುವಲ್ ಮಾಡಿದ್ದು ನಾನು. ಅರ್ಜೆಂಟಿಗೆ ಬೇಕಾಗುವಾಗ ಹೀಗೆ ಮಾಡ್ತೇನೆ. ಅದನ್ನು ರೆಕಾರ್ಡಿಂಗ್ ಮಾಡಿದ್ದೇನೆ, ಆದರೆ ನೆಕ್ಸ್ಟ್ ವೀಕ್ ನಾನು ಇದನ್ನು ಪೋಸ್ಟ್ ಮಾಡ್ತೇನೆ. ಇನ್ನು ನಾನು ನಿಮಗೆ ಸಂಜೆ ಸಿಗ್ತೇನೆ. ಇವತ್ತು ನನಗೆ ಟೈಮ್ ಸಿಗಲಿಲ್ಲ, ನಂತರ ನನಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಬ್ಯುಸಿ ಆದೆ. ಸ್ವಲ್ಪ ಟಿಫಿನ್ ಕೊಡ್ಲಿಕ್ಕೆ ಉಂಟಲ್ಲ, ಹಾಗೆ ಅದಕ್ಕೆಲ್ಲ ಪ್ರಿಪೇರ್ ಮಾಡಲಿಕ್ಕಿತ್ತು. ಹಾಗೆ ನಾನು ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ ನನಗೆ. ಸೊ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಇನ್ನೊಮ್ಮೆ ನಾನು ಟ್ರೈ ಮಾಡ್ತೇನೆ ವ್ಲಾಗ್ ಮಾಡಲಿಕ್ಕೆ. ಹೇಗೂ ನನ್ನ ಕುಕ್ಕಿಂಗ್ ವೀಡಿಯೋಸ್ ಬರ್ತಾ ಇರ್ತದಲ್ಲ, ಅದನ್ನು ನೋಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲಿಲ್ಲ ಸಬ್ಸ್ಕ್ರೈಬ್ ಆಗಿ. ಓಕೆ, ಸೊ ಇವತ್ತಿನ ವ್ಲಾಗ್ ಇಲ್ಲಿ ಎಂಡ್ ಮಾಡ್ತೇನೆ. ನಾನು ಇನ್ನೊಮ್ಮೆ ಶೂರ್ ಆಗಿ ಇನ್ನೊಂದು ವ್ಲಾಗ್ ಮಾಡ್ತೇನೆ. ಓಕೆ, ಬಾಯ್, ಗುಡ್ ನೈಟ್. ಇದೊಂದು ಚಿಕ್ಕ ವ್ಲಾಗ್ ನಾನು ಟ್ರೈ ಮಾಡಿದ್ದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನನ್ನು ಒತ್ತಿ, ಆಗ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ಸಿಗ್ತದೆ. ಥ್ಯಾಂಕ್ ಯು.